ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಹಸನ ಅರ್ಥಾತ್ ಸಂಗ್ಯಾವಾಳ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಒಂದು ಸನ್ನಾಟವನ್ನು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ವಾಹಿನಿ ಮುಖಾಂತರವಾಗಿ ನಾವು ವಾಚನ ಮಾಡ್ತಾ ಬಂದಿದ್ದೀನಿ. ಲಗಳಾರಿ ಮನೆತನದಲ್ಲಿ ಅಂದರೆ ಬೈಲಂಗಲ್ಲಿ ದೊಡ್ಡ ಮನೆತನ. ದೊಡ್ಡವನ ಅಂತ ಈರಣ್ಣ ಅವನು ಬಳ್ಳಾರಿ ವ್ಯಾಪಾರಕ್ಕೆ ಹೋಗುವಾಗ ತನ್ನ ಧರ್ಮಪತ್ನಿ ಗಂಗಾಳನ್ನು ಕರೆದು ನಾನು ವ್ಯಾಪಾರಕ್ಕೆ ಹೋಗ್ತೀನಿ ಅಂದಾಗ ಪ್ರಾಣಕಾಂತ ಹೊಸಮಾಲಿಗಿತ್ತೆಯಾಗಿ ನಾನು ಬಂದಿದ್ದೀನಿ, ಇನ್ನೂ ನನಗೆ ಭಾಳ ಇಲ್ಲಿ ಒಳಗೆ ಪರಿಚಯ ಇಲ್ಲ, ನೀವು ಒಬ್ಬಿಟ್ಟು ಹೋದರೆ ಹೆಂಗೆ ನೋಡ್ರಿ, ಇಂಥ 3 ಅಂತಸ್ತಿನ ಮನೆ ಐತಿ ಹೆಂಗಿರಲಿ ಅಂಥೇಳಿ ತನ್ನ ಭಾವನೆಯನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದಾಳೆ. 3 ಅಂತಸ್ತ ಮನೆಯೊಳಗೆ ಯಾರ್ಯಾರ ಸುಳವಿಲ್ಲ, ನಾರಿ ನಾವೊಬ್ಬವಳು ಪ್ರಿಯ ನಾವೊಬ್ಬವಳು, ನಾರಿ ನಾವೊಬ್ಬವಳು ಪ್ರಿಯ ನಾವೊಬ್ಬವಳು, ಇರುವ ದಿವಸವಲ್ಲ ಆ ಆ ನಾರಿ ನಾವೊಬ್ಬವಳು ಪ್ರಿಯ ನಾವೊಬ್ಬವಳು, ಇರುವ ದಿವಸವಲ್ಲ ಆ ಒಂದು ಹಡದಿಲ್ಲೋ ಪ್ರಿಯ ಆ ಒಂದು ಹಡದಿಲ್ಲೋ ಪ್ರಿಯ, ಕುಂದಿತೋ ಈ ದೇಹ ಆ ಬಂದಿದೆ ಪ್ರಾಯದೊಗರ, ಬಂದಿದೆ ಪ್ರಾಯದೊಗರ, ಆದೀತೋ ಘೋರ ಆ ಆ ಇರಪಕ್ಷಿ ಬಸವಂತ ಆ ಇರಪಕ್ಷಿ ಬಸವಂತ ಅವರನ್ನ ಮೈದುನರ, ಅವರಿನ್ನೂ ಸಣ್ಣವರ, ಅವರಿನ್ನೂ ಅವರಿನ್ನೂ ಸಣ್ಣವರ ಆ ಆ ಇರಪಕ್ಷಿ ಬಸವಂತ ಅವರಿನ್ನೂ ಸಣ್ಣವರ ಆ ಅವರಿಬ್ಬರು ಮನೆಯಾಗಿರಲಿ, ಅವರಿಬ್ಬರು ಮನೆಯಾಗಿರಲಿ, ನಾನು ಬರತೀನೋ ಹಿಂಬಾಲ ಆ ಆ ಅವರಿಬ್ಬರು ಮನೆಯಾಗಿರಲಿ, ಅವರಿಬ್ಬರು ಎಲ್ಲೇ ಇರಲಿ, ನಾನು ಬರತೀನೋ ಹಿಂಬಾಲ ಆ ಆ ಏನೇ ಗಂಗಾ ನೀ ಏನು ಹೇಳ್ತಾ ಇದ್ದೀ ಪ್ರಾಣಕಾಂತ? ನಾನಾದರೂ ಈ ಮನೆಗೆ ಹೊಸಮಾಲಗಿತ್ತಿಯಾಗಿ ಮೊನ್ನೆ ಬಂದಿದ್ದೀನಿ. ನನಗೆ ನಿಮ್ಮ ಹೊರತು ಇಲ್ಲಿ ಯಾರೂ ಹೆಚ್ಚಿಗೆ ಪರಿಚಯನೂ ಇಲ್ಲ. ಮತ್ತು ನಿಮ್ಮ ತಮ್ಮಂದಿರು ವಿರೂಪಾಕ್ಷಿ ಮತ್ತು ಬಸವಂತ, ವಿರೂಪಾಕ್ಷಿ ಅಂತೂ ಯಾವಾಗಲೂ ಹೊಲದಾಗ ದುಡಿತು ಅಲ್ಲಿ ದುಡ್ಡು ಮಾಡ್ಕೋತಿರ್ತಾನೆ. ಬಸವಂತಂತೂ ಮನ್ಯಾಗನೇ ಇರೋದಿಲ್ಲ, ಆತನು ಅಲ್ಲಿ ಗರಡಿ ಮನೆಗೆ ಹೋಗೋದು ಅಲ್ಲಿ ಇಲ್ಲಿ ಹೋಗ್ತಿರ್ತಾನೆ. ನಾ ಇಂಥ ದೊಡ್ಡ 3 ಅಂತಸ್ತಿನ ಮನೆಯೊಳಗೆ ಒಬ್ಬಕ್ಕನೇ ಹೆಂಗಿರಲಿ? ನನಗೇನು ಇಲ್ಲಿ ಕಡಿಮೆ ಇಲ್ಲ ರೀ, ಆದರೆ ನನಗೆ ಜೊತೆಗೆ ಯಾರೂ ಇಲ್ಲ ಅಂತಂದ್ರೆ ನನಗೆ ಹೆಂಗೆ ಅನಿಸೈತೆ ನೋಡ್ರಿ, ನೀವೇ ತಿಳಿದವ್ರದ ರೀ. ಏನೇ ಪ್ರಾಣ ಸಖಿ ಗಂಗಾ, ನಿನ್ನ ಮಾತು ಕರೆಯದ, ನೀನು ಅರಿಯದವಳಲ್ಲ ನೋಡು. ಕುಂತು ಉಂಡ್ರೆ ಕುಡಿಕೆ ಹೊನ್ನ ಸಾಲದು ಅಂತ ಹೇಳಿದಾರೆ, ಆ ಮಾತು ಕರೆಯದ. ನಮ್ಮ ಮನ್ಯಾಗ ಏನೆಲ್ಲ ದೇವರು ಕೊಟ್ಟದಾನ ಕರೆ, ಉಣ್ಣಾಕ ತಿನ್ನಾಕ ಏನೆಲ್ಲ ಐತಿ, ಮನ್ಯಾಗ ಮುತ್ತು ರತ್ನ ಬೆಳ್ಳಿ ಬಂಗಾರ ತುಂಬೈತಿ.
ಯಾವುದೂ ಕಡಿಮೆ ಇಲ್ಲ, ನೀ ಹೇಳೋ ಮಾತು ಕರೆಯದ. ಆದರೆ ನಾವು ದುಡಿಯಲೇಬೇಕು. ಯಾಕೆ, ನಾನು ವ್ಯಾಪಾರ ಉದ್ಯೋಗ ಮಾಡ್ಕೋತ ಬಂದಿದ್ದೇನೆ. ಬೆಳ್ಳಿ ಬಂಗಾರ ವ್ಯಾಪಾರ ಮಾಡ್ಕೋತ ಇದ್ದಾಗ ನನ್ನ ಕೆಲಸ ನಾನು ಮಾಡಬೇಕು. ತಮ್ಮ ವಿರೂಪಾಕ್ಷಿ ಹೊಲಮನೆ ನೋಡ್ಕೊತ ಬಂದಾನು, ಅವ್ರು ಹೊಲಮನೆ ನೋಡ್ಕೊತ ಇರಬೇಕು. ಮತ್ತು ಸಣ್ಣ ತಮ್ಮ ಅವು ಬಸವಂತ ಏನೈತೆ ಅಂದ್ರೆ ಅವನು ಸಣ್ಣವದ ಅಂತ ಕೂಡಲೇ ಗರಡಿ ಮನೆಗೆ ಹೋಗೋದು, ಉಳಿಕೆಲ್ಲ ಉಸ್ತುವಾರಿ ಮಾಡ್ತಾನೆ. ಹಿಂಗಿದ್ದಾಗ ನೀವು ವ್ಯಾಪಾರಕ್ಕೆ ಹೋಗೋದು ಬ್ಯಾಡ ಅಂದರೆ ಹೆಂಗೆ ನೋಡ್ರಿ ಪ್ರಾಣಕಾಂತ, ನೀವು ವ್ಯಾಪಾರಕ್ಕೆ ಹೋದರೆ ನಾನು ಈ 3 ಅಂತಸ್ತಿನ ಮನೆಯೊಳಗೆ ಒಬ್ಬಳೇ ಹೆಂಗೆ ಇರಲ್ರಿ? ಮತ್ತು ನಿಮ್ಮ ತಮ್ಮಂದಿರ ಅಂತ ವಿರೂಪಾಕ್ಷಿ ಬಸವಂತ ಅವರು ಸಣ್ಣವರದಾರ, ಮತ್ತು ಅವ್ರಿಗೆ ನಾನು ಹೇಳೋದು ಹೆಂಗೆ ನೋಡ್ರಿ? ನಾ ಹೇಳೋದಕ್ಕಿಂತ ನೀವು ಅವರಿಗೆ ಹೇಳಬೇಕು ನೋಡ್ರಿ. ಆಗಲಿ ಪ್ರಾಣಕಾಂತೆ, ನೀನು ಕಾಳಜಿ ಮಾಡಬೇಡ. ನೋಡು ಗಂಗಾ, ನಾನು ಅವರಿಗೆ ಈಗಾಗಲೇ ಬುದ್ಧಿ ರೀತಿ ಹೇಳಿದ್ದೀನಿ. ಅವ್ರದ್ದು ನೋಡು, ಏನಾದರೂ ಅವ್ರನ್ನೂ ನೀನು ಸಾಧ್ಯ ಆದಷ್ಟು ಅವರ ಇದು ತೊಗೊಂಡು ಅವ್ರ ಜೋಡಿ ನೀನು ತಿಳುವಳಿಕೆಯಲ್ಲಿ ಹೋಗೋದು. ಅವ್ರಿಗಿನ್ನೂ ತಿಳುವಳಿಕೆ ಇರೋಂಗಿಲ್ಲ. ಮತ್ತು ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಕತಿ. ಒಬ್ಬಕ್ಕೆ ಹೆಂಗಿರಲಿ ಅಂತ ಹೇಳ್ತಿ ಇಂಥ ದೊಡ್ಡ ಮನೆಯೊಳಗೆ ನೀನು ಅವಳೇ ಇರುವುದು ನನಗೂ ಬ್ಯಾಡ್ ಅನ್ಸತ್ತೆ. ಕರೆ ಏನು ಮಾಡೋದು, ನಿನ್ನ ಜೋಡಿ ಒಬ್ಬರು ಹೆಣ್ಮಗಳು ಬೇಕು ಅನಿಸ್ತದೆ, ಹೌದಲ್ಲ? ಹೌದ್ರಿ ಪ್ರಾಣಕಾಂತ, ನನ್ನ ಕೂಡ ನನಗೆ ಯಾರಾದರೂ ಒಬ್ರು ಹೆಣ್ಮಕ್ಳಿದ್ರೆ ನನಗೂ ವೇಳೆ ಹೋಗ್ತೈತಿ. ಇಂಥ ದೊಡ್ಡ ಮನೆಯೊಳಗೆ ಇಬ್ಬರು ಮೈದುಂಡ್ರು ಹೊರಗೆ ಹೋದಂದ್ರೆ ನಾನು ಒಬ್ಬಕ್ಕೇನೆ ಹೆಂಗಿರಲಿ? ನೀವನ್ನು ನೋಡ್ರಿ, ವಿಚಾರ ಮಾಡಿರಿ. ಆಗಲಿ, ನೀನೇನು ಕಾಳಜಿ ಮಾಡಬೇಡ. ಅದಕ್ಕಾದರೂ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ನೋಡು, ಈಗ ನಮ್ಮ ಇಲ್ಲೇ ಮೇಲಿನ ಓಣಿ ಒಳಗೆ ಪರಮ್ಮ ಅಂತ ಹೇಳ್ಬೇಕು, ಮುದುಕಿದ ಆಕೆ ಒಳ್ಳೆ ಚಲೋ ಹೆಣ್ಮಗಳದಾಳ. ಮತ್ತು ನೀನು ಕೂಡ ಅವಳನ್ನು ಬೇಕಾರೆ ನಾನು ಕೇಳಿ ಆಕೆ ಕೂಡ ಇರೋಕ್ಕೆ ನೀನು ಆಗಲಿ ಅಷ್ಟಾದರೂ ಮಾಡಿರಿ ಪ್ರಾಣಕಾಂತ. ಹಿರಿ ಮನುಷ್ಯಗಳನ್ನು ಕೂಡ ಇದ್ದಂದ್ರೆ ನನಗೂ ಒಂಥರ ಏನಾಗ್ತೈತೆ ಅಂದರೆ ಖುಷಿ ಆಗ್ತೈತಿ. ಅವ್ರನ್ನ ಕಳಿಸ್ರಿ. ಹಾಗಾದರೆ ಪರಮ್ಮನ ಕಳಿಸ್ತೀನಿ, ನೀವು ಸ್ವಲ್ಪ ಇಲ್ಲೇ ಬದಿಯಲ್ಲಿರು. ಪರಮ್ಮ ಇಲ್ಲಿ ಅಕ್ಕಿ ಮನೇನು ಇಲ್ಲೇ ಐತೆ ನೋಡಿ, ಮೇಲದ. ಏನೇ ಪರಮ್ಮ, ಮನೇಲಿದ್ದೇನು? ಇದ್ದರೆ ಹೊರಗಡೆ ಬರುವಂತ ಬೆಳಗು. ಅಯ್ಯ, ಯಾರು ನನ್ನ ಕರಿತಾ ಇದ್ರಿ? ಅಯ್ಯ, ನನ್ನ ಮಗ ಇರಣ್ಣ ಲಗಳಾರೇನು? ಏನಪ್ಪ ದೊಡ್ಡ ಮನುಷ್ಯ ನೀನು ಈ ಬಡಿಯು ಮನೆ ಮಠ ಬಂದು ಏನು ಕಾರಣ ಇತ್ತು? ಮತ್ತು ಹೇಳಿ ಕಳಿಸಿದ್ರೆ ನಾನೇ ಬರ್ತೀನಲ್ಲ ತಮ್ಮ. ಏನೇ ಪರಮ್ಮ, ನೋಡು, ಪ್ರಸಂಗ ಬಂದಾಗ ಎಲ್ಲರೂ ಒಬ್ರಿಗೊಬ್ರಿಗೆ ಹೋಗ್ಬೇಕಾಕತಿ, ಬರಬೇಕಾಕತಿ. ಈಗ ಏನಾಯ್ತು, ಹುಡುಗಿದಾಗ ನೀನು ನಮ್ಗನ್ನ ಕರೆಸಿದ ಕೂಲೆ ಬರ್ತಿದ್ದಿ. ಆದರೆ ಈಗ ಏನಾಗೈತೆ ಅಂತಂದ್ರೆ ನಾನು ನಿನಗೆ ಮನೆಗೆ ಬರುವಂಗಾತು. ಅದೇನಾಯ್ತಮ್ಮ, ಎದಕ್ಕೆ ಬಂದು, ಏನು ಕಾರಣ? ಅದನ್ನಾದ್ರೆ ನನಗೆ ಹೇಳ. ಹೇಳಿ ಪರಮ್ಮ, ನಾವು ಮನೆಗೆ ನನಗೆ ವ್ಯಾಪಾರಕ್ಕೆ ಹೋಗ್ಬೇಕಾಗಿತ್ತು ಬಳ್ಳಾರಿಗೆ. ಮತ್ತು ನನಗೇನು ಮಾಡೀನಿ ತಮ್ಮ? ಹಂಗಲ್ವಾ, ನೋಡು, ನಾನು ಹೆಂಡ್ತಿ ಗಂಗಾ ಆಕೆ ಮನೆ ಬಂದಾಳ, ಹೊಸಮಾಲಗಿತ್ತೇಳ. ಮತ್ತು ನಾನು ಬಿಟ್ಟು ಹೊಂಟೆ ಅಂದ ಕೂಡಲೇ ಆಕೆ ಯಾಕೋ ಮನಸ್ಸಿಗೆ ಇದು ಮಾಡಕತ್ತಾಳು. ಅದಕ್ಕೆ ನೀವೆಲ್ಲರೂ ಹೋದ್ರೆ ನಾ ಒಬ್ಬಕ್ಕೆ ಹೆಂಗಿರಲಿ ಇಂಥ 3 ಅಂತಸ್ತಿನ ಮನೆಯೊಳಗೆ ಅಂತೇಳಿ ಆಕೆ ಯಾಕೋ ಆತಂಕ ಪಡತ್ತೆ. ಅದಕ್ಕೆ ಹಿರಿ ಮನುಷ್ಯರಾಳ ನೀ ಇದ್ದೀವಿ, ನಾ ಬಳ್ಳಾರಿ ವ್ಯಾಪಾರಕ್ಕೆ ಹೋಗಿ ಬರೋ ಮಟ್ಟ ಆಕೆ ಕೂಡ ನಮ್ಮ ಮನ್ಯಾಗ ನೀ ಇರ್ಬೇಕು ನೋಡ್ಯವ. ಹಿಂಗೆ ಅಂದಿತ್ತಮ್ಮ. ಅಯ್ಯ, ನನ್ನ ಮನ್ಯಾಗ ಭಾಳ ಇದೈತಿ, ಇರಲಿವ. ಪ್ರತಿಯೊಬ್ಬರಿಗೂ ಅವ್ರವ್ರ ಮನ್ಯಾಗ ಇರತ್ತವೆ. ಯಾಕಂದ್ರೆ ಆನೆ ಬಾರ ಆನೆಗೆ ಇರುವಿಗೆ ಅಂತಂಗೆ. ಆದರೂ ಅದ್ರಾಗ ಒಂದು ಸ್ವಲ್ಪ ಸೌಡ್ ಮಾಡಿಕೊಂಡು ನೀನು ಸ್ವಲ್ಪ ನಿಮ್ಮ ಮುದುಕಿಗೆ ಹೇಳಿ ನಮ್ಮ ಮನ್ಯಾಗನೇ ಇರ್ಬೇಕು ನೋಡ್ಯವ. ಅದಕ್ಕೆ ಆಗಲ್ತಮ್ಮ, ನಾನು ನಿನ್ನ ಹೆಂಡತಿ ಗಂಗವ್ವ ಕೂಡ ಇರ್ತೇನೆ. ಮತ್ತು ನಾವು ಬಡವಿ ಮನುಷ್ಯ ನೋಡಪ್ಪ, ಮತ್ತು ಹೆಂಗೆ ಮಾಡ್ತಿ? ಮತ್ತು ನೀ ವ್ಯಾಪಾರದಿಂದ ಬರಬೇಕಾದ್ರೆ ಒಂದು 5-6 ತಿಂಗಳು ಆಕತಿ. ಹೌದಮ್ಮ, ಆಕತಿ. ಹಂಗಾರೆ ನನಗೇನು ತರ್ತಿತ್ತಮ್ಮ, ನನಗೇನು ಕೊಡ್ತಿ? ಪರಮ್ಮ, ನಿನ್ನ ಮಾತು ಕರೆಯದ. ಯಾಕಂದರೆ ಎಲ್ಲರದು ಬಾಳೆ ಅಷ್ಟಕಟ್ಟ ಇರ್ತೈತಿ. ನೀ ಕೇಳೋದು ನನಗೆ ಅರ್ಥ ಆಕತಿ. ನೀನು ನೋಡುವ, ನನ್ನ ಹೆಂಡತಿ ಗಂಗಾನ ಕೂಡ ನೀನು ಒಂದು 6 ತಿಂಗಳ ಮಟ್ಟ ನಾ ಬರೋ ಮಟ್ಟ ಇದ್ದೆ ಅಂದ್ರೆ ನಿನಗೊಂದು ನಾನು ಬಂಗಾರದ ಸರಿಗೆ ತಂದು ಕೊಡ್ತೀನಿ ನೋಡ್ಬೇ. ಅಯ್ಯೋ ತಮ್ಮ, ಬಂಗಾರ ಸರಿಗೆ ಕೊಡ್ತೀನಿ ನನಗೆ? ಖರೇನೆ ಹೇಳ್ತೀಯ, ಸುಳ್ಳು ಆಯಿತು? ಯಾಕೆ ನನ್ನ ಮಾತಿನ ಮೇಲೆ ನನಗೇನು ವಿಶ್ವಾಸ ಇಲ್ಲ? ಅಯ್ಯೋ ನನ್ನ ಮಗ, ನನಗೆ ನೀ ಸರಿಗೆ ತರ್ತೀವಿ, ಏನು ಒಡಕ್ಕೆ ಸರಿಗೆ ತರ್ತೀವಿ ನೋಡಪ್ಪ. ಯಾಕಂದ್ರೆ ಬಡ ಮನುಷ್ಯ ನಾನು. ಏನೇ ಪರಮ್ಮ, ಬಡತನ ಸಿರಿತಾನೆ ನೋಡುವ, ಇವತ್ತಿಂದ ಇರ್ತೈತಿ, ನಾಳೆ ಹೋಗ್ತೈತಿ. ಆದರೆ ಮನುಷ್ಯರು ಬೇಕು. ನೀನು ನಮ್ಮ ಕೂಡ ಮನ್ಯಾಗ ಇರ್ತೀಯ ಅಂತ ನಾನು ಹೆಂಡ್ತಿ ಕೂಡ. ಮತ್ತು ನಿನಗೆ ಒಡಕ್ಕೆ ಚರಿಗೆ ಆಗ್ತಾರಲಿ, ನಾನೇನು ಒಡಕ್ಕೆ ಚರಿಗೆ ತಂದು ಕೊಡುವಂಕ ಅಂತ ನೀನು
ಇಲ್ಲ ತಮ್ಮ, ನೀ ಬೈಲೊಂಗಲ್ ಊರಾಗ ಲಗಳಾರ ಮಣಿತಾನದಾಗಿ ದೊಡ್ಡ ಮನುಷ್ಯಪ್ಪ, ಮತ್ತು ನೀನು ತಂದು ಕೊಡ್ತೀನಿ ಅಂತ ಅಂದು ಸುಮ್ಮನೆ ನನಗೇನಾದ್ರೆ ಮನಸ್ಸಿನ ಸಮಜೋದಕ್ಕೆ ಕೈ ಮೇಲೆ ಕೈ ಇಟ್ಟು ವಚನ ಕೊಟ್ಟು ಹೇಳಿ ನೋಡೋಣ ತಮ್ಮ. ಯಾಕೆ ಪರಮ್ಮ ಹಿಂಗೆ ಮಾತಾಡ್ತಿ ಅಲ್ವಾ? ನನ್ನ ಮಾತು ಮೇಲೆ ನಿನಗೆ ನಂಬಿಕೆ ಇಲ್ಲೇನು? ನಂಬಿಕೆ ಏನು ಸಂಬಂಧ ಇಲ್ಲ ತಮ್ಮ, ಸುಮ್ಮಪ್ಪ ಪ್ರೀತಿಲೇ ವಚನ ಕೊಡು ಅಂತ ಕೇಳಾಕತ್ತೀನಿ. ನನ್ನ ಕೈ ಮೇಲೆ ಕೈ ಹಾಕಿ ನೋಡೋಣ ತಮ್ಮ. ನೋಡು ಪರಮ್ಮ, ನಿನ್ನ ಕೈ ಮೇಲೆ ಕೈ ಇಟ್ಟು ನಾ ವಚನ ಕೊಟ್ಟು ಹೇಳ್ತೀನಿ, ನಿನ್ನ ಮನಸ್ಸಿಗೆ ತಕ್ಕಂಗೆ ನಾನು ಬಂಗಾರ ಸರಿಗಿನ ತಂದು ಕೊಡ್ತೀನವ್ವ. ಆದರೆ ನೀನು ಮಾತ್ರ ನನ್ನ ಹೆಂಡತಿ ಕೂಡ ನಮ್ಮ ಮನೆಯೊಳಗೆ ನಾ ಬರೋ ಮಟ್ಟ ಇರಬೇಕು ನೋಡುವ. ಆಯ್ತಮ್ಮ, ನಾನು ಅದು ನಿನಗೆ ವಚನ ಕೊಟ್ಟು ಹೇಳ್ತೀನಪ್ಪ. ಮತ್ತು ನಿನ್ನ ಹೆಂಡತಿ ಗಂಗವನ್ನು ಕೂಡ ನಾ ಇರ್ತೇನೆ, ನೀನೇನು ಚಿಂತೆ ಮಾಡಬೇಡ. ಹಾಂ ಆಯ್ತಿಲ್ಲ, ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ನೋಡುವ. ಯಾಕಂದ್ರೆ ಊರಿಗೆ ಹೋಗ್ಬೇಕಾದ್ರೆ ನನಗೂ ಯಾಕೋ ಗಂಗಾನ ಬಿಟ್ಟು ಹೋಗಕ್ಕೆ ಮನಸ್ಸು ಬರೋಲ್ಲ. ನೀನು ವ್ಯಾಪಾರಕ್ಕೆ ಹೋಗಬೇಕಲ್ಲ, ಹೌದಲ್ಲ ತಮ್ಮ? ಯಾಕಂದ್ರೆ ಗಾಳಿ ಬಿಟ್ಟಾಗ ತುರ್ಕೋಬೇಕು ಅಂತಂತಾರೆ. ಈಗ ಅದು ಗಾಳಿ ಬಿಟ್ಟೈತಿ ಅಂದ ಕೂಡಲೇ ನೀವು ವ್ಯಾಪಾರಕ್ಕೆ ಹೋಗಲೇಬೇಕು. ನೀ ಏನಾದರೂ ಹೋಗಿ ಬಾ, ನೀ ಹೇಳಿದಂಗೆ ನಾನಾದರೂ ನಿನ್ನ ಹೆಂಡತಿ ಗಂಗಾನ ಕೂಡ ನಿಮ್ಮ ಮನ್ಯಾಗ ಇರ್ತೀನಪ್ಪ. ನೀ ಯಾವತ್ತು ಬರ್ತೀಯ ಅಂತಂದು ಒಂದು 6 ತಿಂಗಳು ಆಗ್ಬೋದುವ, ಅದಕ್ಕೆ ನಡುಕೂ ಆದರೂ ಆಗ್ಬೋದು. ಆದಷ್ಟು ಲಘುಟನ ಬರ್ತೇನೆ, ಅಲ್ಲಿವರೆಗೆ ನೀನು ನಮ್ಮ ಮನೆಯೊಳಗೆ ಇರಬೇಕು ನೋಡುವ. ಯಾಕವಲ್ರಿ, ನೀ ಹೇಳ್ದಂಗೆ ನಾನು ನಿಮ್ಮ ಮನೆಯೊಳಗೆ ಇರ್ತೀನಿ. ನಿನ್ನ ಹೆಂಡತಿಗೆ ಗಂಗಾಗ ನೀನು ಹೇಳಿ ನಿಮ್ಮ ಮುಂದಕ್ಕೆ ಹೋಗುವಂತಾಗು. ಆಗಲಿಮ್ಮ, ನೀ ಹೇಳಿದಂಗೆ ಮೊದಲು ನಾನು ಮನೆಗೆ ಹೋಗ್ತೇನೆ. ಮನೆಗೆ ಹೋಗಿ ನಮ್ಮ ಪರಮ್ಮ ಅವಳು ನಿಮ್ಮ ಕೂಡ ಇರ್ತಾಳು, ನೀನು ಕಾಳಜಿ ಮಾಡಬೇಡ ಅಂಥೇಳಿ ನನ್ನ ಹೆಂಡತಿ ಗಂಗಾ ಹೇಳ್ತೇನೆ. ಆಗಲಿ, ನಿನ್ನ ಬೆನ್ನ ಹಿಂದಿಂದ ಬರ್ತೀನಿ ನಡೀತಮ್ಮ ನಾನು. ಹಾಂ ಹಾಂ ಹಾಂ, ಬಾರಮ್ಮ ಬಾ. ಇದು ಮಾಡು, ನಮ್ಮ ಮನೆಗೆ ನಿಮ್ಮ ಮನೆಗೆ ದೂರ ಇಲ್ಲ, ಇಲ್ಲೇ ಐತಿ. ಹೇಗಂಗ ಪ್ರಾಣಪ್ರಿಯ ಹೇಳ್ರಿ, ನೋಡಿಲ್ಲೇ ಯಾರು ಬಂದವರು? ಹಾಂ, ಪರಮ್ಮ ಏನು ಕರ್ಕೊಂಡು ಬಂದ್ರಿ? ಬಾರಮ್ಮ ಪರಮ್ಮ, ನನಗೂ ಭಾಳ ಸಂತೋಷ ಆತೋಡಮ್ಮ. ಇವರು ವ್ಯಾಪಾರಕ್ಕೆ ಹೊಂಟಿದ್ರು, ನನಗೆ ಕೂಡ ಯಾರು ಏನು ಅಂಥೇಳಿ ನನಗಾದರೂ ಒಬ್ಬಕ್ಕೇನಾಗಿದ್ದಿ. ಅದಕ್ಕೆ ನೀವು ಬಂದು ನನಗೆ ಭಾಳ ಸಂತೋಷ ಆಯಿತು. ಹೌದಲ್ಲ ತಂಗಿ, ಒಬ್ರಿಗೊಬ್ಬರೇ ಇರಬೇಕಾಕತಿ. ನೆರೆಮನೆ ಒಳಗೆ ಅಂತಂದ್ರೆ ನಿಮಗೇನಾರ ಅಡಚಣೆ ಆಪತ್ತು ಬಂದರೆ ನಾವು ನೋಡ್ಬೇಕು, ನಮಗೇನಾರ ಅಡಚಣೆ ಆಪತ್ತು ಬಂದರೂ ನೀವು ನೋಡ್ಬೇಕು. ಮತ್ತು ಒಬ್ರಿಗೊಬ್ಬರು ಆದಾಗನ ಜೀವನ ಆಕೈತಿ ನೋಡುವ. ನಿನ್ನ ಮಾತು ಕರೆ ನೋಡು ಪರಮ್ಮ, ಅದಕ್ಕೆ ನೀನೇ ನಮ್ಮ ಮನ್ಯಾಗ ಇರಾಕ ಯೋಗ್ಯದೀವ. ಅದಕ್ಕೆ ನನ್ನ ಹೆಂಡತಿಗೆ ಗಂಗಾಗ ನಿನ್ನ ಹೆಸರು ಹೇಳಿದ ಕೂಡಲೇ ಅಕ್ಕಿ ಖುಷಿ ಆದರು. ನೀನು ಬರ್ತೀನಿ ಅಂತಂದು ನನಗೂ ಖುಷಿ ಆಯಿತು. ಇನ್ಮೇಲೆ ನಾವು ವ್ಯಾಪಾರಕ್ಕೆ ಹೋಗಿ ಬರ್ತೀನಿ, ಮತ್ತು ಅಲ್ಲಿಯವರೆಗೆ ನೀವು ಇರಬೇಕು. ಮುಂದಿನ ನೀವು ಬರುವಂತ ನಾನು ನಿನಗೆ ಬಂಗಾರ ಸರಿಗೆ ತಂದು ಕೊಡ್ತೇನೆ ನೋಡುವ. ಆಯ್ತು ಬಿಡ್ರಿ, ಭಾಳ ಸಂತೋಷ ಆಯ್ತು. ನೀವು ಪರಾಮಗೊಂದು ಸರಿಗೆ ತಂದು ಕೊಡ್ರಿ. ಇನ್ನು ನೀವು ಹೋಗಲೇಬೇಕೇನ್ರಿ? ಹೌದು, ನಾನು ಹೋಗಲೇಬೇಕು. ಹಾಗಾದರೆ ನೀವು ಹೋಗ್ತೀನಿ ಅಂತಂದರೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನಿಮಗೆ ನಾನು ಆರತಿ ಮಾಡಿ ನಿಮಗೆ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ, ಆಮೇಲೆ ಹೋಗೋರಿಂತಿ. ಯಾರು ಬೇಡ್ತಾರೋ ಮುತ್ತೈದೆ ಹೆಣ್ಮಕ್ಳು ಹೊರಗಡೆ ಗಂಡ್ಮಕ್ಳು ಹೋಗ್ಬೇಕಾದ್ರೆ ಒಂದು ಶುಭ ಕಾರ್ಯಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಒಂದು ಆರತಿಯನ್ನು ಮಾಡೋದು, ಮಂಗಳಾರತಿಯನ್ನು ಮಾಡೋದು ಮೊದಲಿಂದ ಬಂದಂಥ ಒಂದು ಸಂಪ್ರದಾಯ ಐತಿ. ನೀ ಹೇಳ್ದಂಗೆ ನೀ ಆರತಿ ಮಾಡು, ನನಗಾದರೂ ಭಾಳ ಸಂತೋಷ ಆಗ್ತೈತಿ. ನೀವಿಬ್ಬರು ಸುಖವಾಗಿ ಇರ್ರಿ. ಅದ ಮರಳಿ ಬಸವಣ್ಣ ನಿಮಗೆ ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಈ ಇದರೊಳಗೆ ನಿಮಗೆ ಹರಕೆ ಕೊಡ್ತೇನೆ. ಆಗಲಿ, ನಾನಾದರೂ 6 ದಿನ ತಿಳ್ಕೊಂಡು ಬರ್ತೇನೆ. ಹೋಗಿ ಬಾ.